ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೇಘಾತ್ರೇಯ. ವೆಲ್ಕಮ್ ಟು ಮೇಘಾಪ್ಲೆಕ್ಸ್. ಇವತ್ತು ನನ್ನ ಜೊತೆ ಲವ್ ಸೀಸನ್ಸ್ ಮೂವಿಯ ಟ್ಯಾಲೆಂಟೆಡ್ ಆ್ಯಂಡ್ ಇಂಡಸ್ಟ್ರಿಗೆ ಹೊಸಬ್ರಾದರೂ ಕೂಡ ಅಷ್ಟು ಹೊಸಬ್ರು ಅನ್ನೋ ಥರ ಫೀಲ್ ಬರಲ್ಲ ಮುಕುಂದ್ ರಾಮಸ್ವಾಮಿ ಅವರಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡ್ಕೊಂಬಿಡೋಣ. ಹಾಯ್ ಮುಕುಂದ್, ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಅವರ್ ಶೋ, ವೆಲ್ಕಮ್ ಟು ಅವರ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಂಡಸ್ಟ್ರಿಗೆ ಐ ಥಿಂಕ್ ನಿಮ್ದು ಇದು ಫಸ್ಟ್ ಪ್ರಾಜೆಕ್ಟ್ ಅಂತ ಅನ್ಸುತ್ತೆ ಆನ್ ದೊಡ್ಡ ಸ್ಕ್ರೀನಲ್ಲಿ ಅಂತ. ಸೊ ಬರೋದಕ್ಕೆ ರೆಡಿ ಆಗಿದ್ದೀರಾ? ಹೌದು. ಆ್ಯಂಡ್ ಆನ್ ಸ್ಕ್ರೀನ್ ನೋಡಿದಾಗ ಒಂದೆರಡು ಸಾಂಗ್ಸ್ ಮತ್ತು ಇದನ್ನೆಲ್ಲ ನೋಡಿದಾಗ ಆ ಟೀಸರ್ ನೋಡಿದಾಗೆಲ್ಲ ಆ ಥರ ಫೀಲ್ ಬರಲಿಲ್ಲ. ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ ಅನ್ನೋ ಥರನೇ ಫೀಲ್ ಕೊಟ್ರಿ. ಆ್ಯಂಡ್ ಆ ಭಾವನೆಗಳೊಳಗೆ ಕಳೆದೋಗೋ ಥರ ಮಾಡಿದ್ದಾರೆ. ಟೀಸರ್ ಆಗಿರ್ಬೋದು ತುಂಬ ಭಾವನಾತ್ಮಕವಾಗಿದೆ. ಸೊ ಅದನ್ನೆಲ್ಲ ಮತ್ತೆ ಡೀಟೇಲಾಗಿ ಮಾತಾಡ್ತಾ ಹೋಗ್ತೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ. ಥ್ಯಾಂಕ್ ಯು ಮ್ಯಾಮ್. ತುಂಬ ಒಳ್ಳೆಯದಾಗಲಿ, ತುಂಬ ಒಳ್ಳೆ ಫ್ಯೂಚರ್ ಸಿಗಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಇನ್ನೇನು ಜುಲೈ 3 ಸಿನಿಮಾ ರಿಲೀಸ್ ಆಗ್ತಾ ಇದೆ, ಲವ್ ಸೀಸನ್ಸ್. ಸೊ ಹೆಂಗೆ ಅನಿಸ್ತಿದೆ? ತುಂಬ ಖುಷಿ ಇದೆ, ಪ್ಲಸ್ ನರ್ವಸ್ ಕೂಡ ಇದೆ. ಎಕ್ಸೈಟ್ಮೆಂಟ್ ಇದೆ, ಪ್ಲಸ್ ಅದ್ರ ಜೊತೆಲಿ ನರ್ವಸ್ ಕೂಡ ಇದೆ. ಹೆಂಗೆ ರಿಸೀವ್ ಮಾಡ್ತಾರೆ ಅಥವಾ ಜನ ಥಿಯೇಟ್ರಿಗೆ ಬರ್ತಾರಾ, ನೋಡ್ತಾರಾ, ಸಪೋರ್ಟ್ ಮಾಡ್ತಾರಾ ಅನ್ನೋದೊಂದಿದೆ. ಬಟ್ ಎಲ್ಲೋ ಒಂದ್ ಕಡೆ ಹೋಪ್ ಇದೆ ಮ್ಯಾಮ್, ಒಳ್ಳೆ ಕಂಟೆಂಟ್ಸ್ನ ಕೈ ಬಿಡಲ್ಲ, ಜನ ನೋಡ್ತಾರೆ ಅನ್ನೋದೊಂದಿದೆ. ಸೊ ಆ ಹೋಪಲ್ಲೇ ಬಂದಿದ್ದೀವಿ ಇಲ್ಲಿವರೆಗೂ. ಖಂಡಿತ ನೀವು ಹೇಳಿದ ನಿಜ. ಕಂಟೆಂಟ್ ಓಕೆ ಆದರೆ ಜನಕ್ಕೆ ನಾವೇನು ಎಕ್ಸ್ಟ್ರಾ ಇದು ಮಾಡೋದೇ ಬೇಕಾಗಲ್ಲ, ಅವರೇ ಬರ್ತಾರೆ ಖಂಡಿತವಾಗ್ಲೂ. ಡೋಂಟ್ ವರಿ ಅಬೌಟ್ ದಟ್. ನಿಮ್ಮ ಟ್ಯಾಲೆಂಟು ಮತ್ತು ಸ್ಕ್ರಿಪ್ಟು ಅಥವಾ ಕಥೆ ಜನಕ್ಕೆ ಇಷ್ಟ ಆದರೆ ಖಂಡಿತವಾಗ್ಲೂ ಅವರೇ ಮೌತ್ ಪಬ್ಲಿಸಿಟಿ ಮಾಡಿಬಿಡ್ತಾರೆ ಡೆಫಿನೆಟ್ಲಿ. ಈಗ ಕೆಲವರು ಸಾಂಗ್ಸ್ನ ನೋಡಿರ್ಬೋದು, ಕೆಲವರು ಇನ್ನೂ ನೋಡಿಲ್ದಲೇ ಇರ್ಬೋದು. NR ಸ್ಟುಡಿಯೋಸ್ ಚಾನಲಲ್ಲಿದೆ. ಒಂದ್ಸತಿ ಲವ್ ಸೀಸನ್ಸ್ ಕನ್ನಡ ಮೂವಿ ಅಂತ ಕೊಟ್ಟರೆ, ಲವ್ ಸೀಸನ್ಸ್ ಕನ್ನಡ ಮೂವಿ ಸಾಂಗ್ಸ್ ಅಂತ ಕೊಟ್ಟರೆ ಯು ವಿಲ್ ಗೆಟ್ ಆಲ್ ಟೀಸರು, ಟ್ರೈಲರ್ ಇನ್ನೂ ಲಾಂಚ್ ಆಗಿದೆ, ಆ್ಯಕ್ಚುಲಿ ಇನ್ನೇನು ರಿಲೀಸ್ ಆಗುತ್ತೆ ಆದಷ್ಟು ಬೇಗ ಸೇಮ್ ಚಾನಲಲ್ಲಿ ರಿಲೀಸ್ ಆಗುತ್ತೆ. ಸಾಂಗ್ಸ್ ಅಂತೂ ತುಂಬಾ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಎಸ್ಪೆಷಲಿ ಲಿರಿಕ್ಸ್ ಆ್ಯಂಡ್ ಮ್ಯೂಸಿಕ್ ಅದನ್ನು ಫುಲ್ ಅನುಭವಿಸ್ಬೇಕು, ಅಷ್ಟು ಚೆನ್ನಾಗಿದೆ. ಹೌದು, ನಿಮಗೆ ನಿಮ್ಮ ಮೂವಿನಲ್ಲಿರೋ ಫೇವ್ರೆಟ್ ಸಾಂಗ್ ಯಾವುದು? ನನಗೆ ಬಣ್ಣದ ಬದುಕಿದು, ನಮ್ಮನೆ ಕತೆ ಇದು ಅಂದರೆ ತುಂಬ ಹತ್ರವಾದಂಥ ಸಾಂಗ್ ಮ್ಯಾಮ್. ಅಂದರೆ ಏನೋ ಹೇಳ್ತಿದೆ ನನಗೆ ಸಾಂಗು. ಅಂದರೆ ಲೈಫಲ್ಲಿ ಒಂದು ಕೆಲವೊಂದು ಲೆಸನ್ಸ್ನ ಲೈಫೇ ಹೇಳ್ಕೊಡುತ್ತೆ. ಸೊ ಅದನ್ನ ಒಂದು ಸಾಹಿತ್ಯವಾಗಿ ಕೆ ಕಲ್ಯಾಣ್ ಸರ್ ಬರೆದಿದ್ದಾರೆ. ಸೊ ತುಂಬ ಅದ್ಭುತವಾದಂಥ ಸಾಹಿತ್ಯ, ತುಂಬ ಇಷ್ಟ ಆದಂಥ ಲೈನ್ಸ್ ನಮ್ಮನ್ನು ಇನ್ಸ್ಪೈರ್ ಮಾಡುತ್ತೆ. ಅಂದರೆ ಹ್ಯೂಮನ್ ಆಗಿ ಕೆಲವೊಂದು ವಿಷಯಗಳನ್ನ ನಾವು ಮಾಡಬಾರ್ದು, ಅನಲೈಸ್ ಮಾಡ್ಕೊ ಅಂದರೆ ಒಂದು ಕಟ್ಟಾಕುವಂಥ ಸಾಂಗ್ ಅದು. ಅಂದರೆ ನೀನಾಗಿರು, ಅಂದರೆ ನೀನು ಆ ಥರ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರ್ತಿಲ್ಲ, ಬಟ್ ನಾನು ಎಷ್ಟು ಸಿಂಪಲ್ ಆಗಿರಬೇಕು ಅಂತ ಸಾಂಗ್ ನನಗೆ ಹೇಳ್ಕೊಡ್ತಿದ್ದಾರೆ. ಅಂದರೆ ಆವಾಗಲೇ ಕೂಡ ಒಂದು ಲೈನ್ ಹೇಳಿದ್ರು ಕೆ ಕಲ್ಯಾಣ್ ಸರು, ಬೆಳೆಯೋವರೆಗೂ ಕಿವಿ ಮುಚ್ಕೋಬೇಕು, ಬೆಳೆದಾದ್ಮೇಲೆ ಬಾಯಿ ಮುಚ್ಕೋಬೇಕು ಅಂತ. ಸೊ ಅದು ತುಂಬ, ಸೊ ಆ ಥರ ಹಿರಿಯರು ಬಂದು ನಮ್ಗೆ ಏನನ್ನ ಹೇಳಿದಾಗ ತುಂಬ ಖುಷಿ ಆಗುತ್ತೆ. ಅಂದರೆ ಅವ್ರ ಕಡೆಯಿಂದ ತುಂಬ ಸಪೋರ್ಟ್ ಸಿಕ್ಕಿದೆ ನಮಗೆ. ಹೊಸಬರು ಅಂತ ಇದು ಮಾಡಿದಿರಾ, ತುಂಬ ಒಂದು ನಾವು ತುಂಬ ಸಪೋರ್ಟ್ ಮಾಡಿದ್ದಾರೆ ಮ್ಯಾಮ್. ತುಂಬ ಗ್ರೇಟ್ಫುಲ್ ಅದಕ್ಕೆ. ಸೊ ನಿಜವಾಗ್ಲೂ ನೀವು ಹೇಳ್ದಂಗೆ ಪ್ರತಿ ಆ ಸಾಲುಗಳು, ಪ್ರತಿ ಸಾಲು ಕೂಡ ಏನೋ ಒಂದು ಹೇಳುತ್ತೆ ಮನುಷ್ಯಂಗೆ. ಅದನ್ನ ನಿಜವಾಗ್ಲೂ ಕೇಳಿನೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಪ್ರತಿಯೊಂದು ಸಾಲು ಕೂಡ ಒಂದೊಂದು ನಿಮ್ಮ ಜೀವನದಲ್ಲಿ ಏನಕ್ಕೋ ಒಂದು ರಿಲೇಟೆಡ್ ಆಗೇ ಆಗಿರುತ್ತೆ. ಅದು ಅಷ್ಟು ಚೆಂದ ಇದೆ ಸಾಂಗು. ಆ್ಯಂಡ್ ಬೇರೆ ಸಾಂಗ್ಸ್ ಕೂಡ ಅಷ್ಟೇ, ಒಂದೆರಡು ರೊಮ್ಯಾಂಟಿಕ್ ಸಾಂಗ್ಸ್ ಕೇಳಿದೆ, ಅದು ಅಲ್ಟಿಮೇಟ್ ಆಗಿದೆ ಆ್ಯಕ್ಚುಲಿ. ಒಂದಷ್ಟು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲೆಲ್ಲ ಸ್ವಲ್ಪ ಟ್ರೆಂಡ್ ಆಗ್ತಾ ಇದೆ ರೊಮ್ಯಾಂಟಿಕ್ ಸಾಂಗ್ ನಿಮ್ದು ಇದೆಯಲ್ಲ ಅದು. ಸೊ ಅದನ್ನು ನೀವು ನೋಡಿರ್ತೀರಾ, ಬಟ್ ಅದು ಲವ್ ಸೀಸನ್ ಮೂವಿದು ಅಂತ ಗೊತ್ತಿರುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಸೊ ನನಗೂ ಹಂಗೆ ಆಗಿತ್ತು ಫಸ್ಟು. ನಿಜವಾಗ್ಲೂ ಚೆನ್ನಾಗಿದೆ ಸಾಂಗ್ಸ್. ಆ್ಯಂಡ್ ನಿಮ್ಮ ಪಾತ್ರ ಇಷ್ಟೆಲ್ಲ ಎಥಿಕಲ್ ಆಗಿ ಎಲ್ಲ ಸೀರಿಯಸ್ ಆಗಿ ಮಾತಾಡಿದ್ರಿ, ಬಟ್ ಲವ್ ಸೀಸನ್ಸ್ ಅಂತ ಟೈಟ್ಲು ನೋಡಿದ್ಮೇಲೆ 3 ಜನ ಹೀರೋಯಿನ್ಸ್ ಇದ್ದಾರೆ ಅಂತ ಅಂದಮೇಲೆ ನೀವೇನು ಅಷ್ಟೊಂದು ಸೀರಿಯಸ್ ಆಗಿರಲ್ಲ ಈ ಸಿನಿಮಾದಲ್ಲಿ ಅಂತ ನಮಗೆ ಗೊತ್ತು. ಏನು ಸೀಸನ್ಗೊಂದು ಹುಡುಗಿನ ಚೇಂಜ್ ಮಾಡ್ತೀರಾ ಅಥವಾ ಫಸ್ಟ್ ಅದನ್ನ ಹೇಳಿ ಆಮೇಲೆ ಹೇಳ್ತೀನಿ. ಇಲ್ಲ, ಆ ಥರ ಏನಿಲ್ಲ ಮ್ಯಾಮ್. ಇದು ಕತೆಗೆ ಆಕ್ಟ್ ಆಗುವಂಥ ಟೈಟಲ್ ಇದು. ಮುಂಚೆ ಅಮರ ಮಧುರ ಪ್ರೇಮ ಅಂತ ಅನ್ಕೊಂಡು ಅದು ಬೇರೆಯವರು ತಗೊಂಡಿದ್ದಾರೆ ಅಂತೇಳಿ, ಓಕೆ ಇದು ಆಕ್ಟ್ ಆಗಿದೆಯಲ್ಲ. ಇದು ಸಿನಿಮಾ ಒಂದು ಬರುತ್ತೆ, ಆ ಸಿನಿಮಾಕ್ಕೆ ಲವ್ ಸೀಸನ್ಸ್ ಅಂತ ಟೈಟಲ್ ಆವಾಗಲೇ ಫಿಕ್ಸ್ ಆಗಿದೆ. ಸೊ ನಾವು ಅನ್ಕೊಂಡಿರೋ ಟೈಟಲ್ ಮೈನ್ ಟೈಟಲ್ಗೂ ಇದು ಆಕ್ಟ್ ಆಗುತ್ತಲ್ಲ ಅಂತ ಲವ್ ಸೀಸನ್ಸ್ ಇಟ್ಟು ಅದ್ರ ಟ್ಯಾಗ್ ಲೈನ್ ಅಮರ ಮಧುರ ಪ್ರೇಮ ಅಂತ ಇಟ್ಟಿದ್ದು. ಈಗ ಅದು ಸಬ್ ಮೂವಿ ಏನಂತ ಮಾಡಿದಿರಾ? ಈ ಮೂವಿ ಒಳಗಡೆ ಬರೋ ಅದು ಲವ್ ಸೀಸನ್ಸ್. ವೆರಿ ನೈಸ್. ಓಕೆ, ಯಾಕಂದ್ರೆ ನಂಗೆ ಲವ್ ಸೀಸನ್ಸ್ ಅಂತ ಕೇಳಿ 3 ಜನ ಹೀರೋಯಿನ್ ಅಂತ ಕೇಳಿದ್ಮೇಲೆ ಒಂದು ತಕ್ಷಣ ಒಂದು ಫ್ಲಾಶ್ ಆಯ್ತು. ಇದು ಸ್ವಲ್ಪ ಜನ ಕ್ರಿಂಜ್ ಅನ್ಸ್ಬೋದು, ಬಟ್ ಇದಾಗ್ತಿರೋ ನಿಜ, ರಿಯಾಲಿಟಿ ಇದೆ. ಮುಂಚೆ ಎಲ್ಲ ಸೀಸನ್ ನಾವು ಚಿಕ್ಕವರಿದ್ದಾಗ 4 ತಿಂಗಳು ಒಂದೊಂದು ಸೀಸನ್ ಚೇಂಜ್ ಆಗ್ತಾ ಇತ್ತು ಅಲ್ವಾ.
ಸೊ ಸ್ವಲ್ಪ ಲಾಂಗ್ ಟರ್ಮ್ ಲವ್ ಇರ್ತಿತ್ತು. ಈಗ ಬೆಂಗಳೂರು ವೆದರು ಬೆಳಗ್ಗೆ ಚಳಿ ಇರುತ್ತೆ, ಮಧ್ಯಾಹ್ನ ಸಖತ್ ಬಿಸಿಲಿರುತ್ತೆ, ಸಂಜೆ ಹೆವಿ ಗಾಳಿ ಇರುತ್ತೆ, ರಾತ್ರಿ ಮಳೆ ಇರುತ್ತೆ ಹೆವಿ ಫುಲ್ಲು. ಆಯ್ತಾ, ದಿನಕ್ಕೆ 4 ಥರ ಸೀಸನ್ ಚೇಂಜ್ ಆಗ್ತಿದೆ ಇವಾಗ. ಸೊ ನಿಮ್ದು ನಾವು ಚಿಕ್ಕವರಿದ್ದಾಗ ಸೀಸನ್ಸ್ ಇತ್ತಲ್ಲ ಆ ಸೀಸನ್ಸಾ, ಅಥವಾ ಇವಾಗ ಸೀಸನ್ ಇದೆಯಲ್ಲ ಆ ಸೀಸನ್ಸಾ? ಇದು ಹೇಳಬೇಕು ಅಂದರೆ ಕಂಪ್ಲೀಟ್ ಲೈಫ್ ಜರ್ನಿನ ಹೇಳುತ್ತೆ ಮ್ಯಾಮ್. ಓಕೆ, ಎಲ್ಲಾರ ಲೈಫು ನಿಮಗೂ ಈ ಸಿನಿಮಾ ನೋಡಿದ್ಮೇಲೆ ನೀವು ಕನೆಕ್ಟ್ ಆಗ್ತೀರಾ. ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಫಾದರ್ ಏಜ್ ಅವರು ಕನೆಕ್ಟ್ ಆಗ್ತಾರೆ. ನನ್ನ ಲೈಫಲ್ಲಿ ಹಿಂಗಾಗಿತ್ತು, ನಾನು ಇದು ಎಕ್ಸ್ಪೀರಿಯನ್ಸ್ ಮಾಡಿದ್ದೆ, ಅಂದರೆ ಈಗ ಈ ಘಟನೆಗಳನ್ನೆಲ್ಲ ನಾನು ದಾಟ್ಕೊಂಡ್ ಬಂದಿದ್ದೀನಿ ಅನ್ನೋ ಒಂದು ರಿಮೆಂಬರ್ ಮಾಡ್ಕೊಳ್ತಾರೆ. ಪಾಸ್ಟ್ಗೆ ಹೋಗಿ ಖುಷಿನೋ ದುಃಖನೋ ಒಂದು ಮೆಮೊರಿಯಾಗಿ ಬರುತ್ತದು. ಸೊ ಎಲ್ಲರ ಲೈಫಲ್ಲೂ ಘಟನೆಗಳು ನಡೆದಿರುತ್ತೆ ಮ್ಯಾಮ್. ಆ ಘಟನೆಗಳನ್ನ ಇಟ್ಕೊಂಡು ರಿಯಲಿಸ್ಟಿಕ್ ಅಪ್ರೋಚ್ ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ಅಂದರೆ ತುಂಬ ಮನಸ್ಸಿಗೆ ಹತ್ರವಾಗುವಂಥ ಸಿನಿಮಾ ಆಗುತ್ತೆ ಇದು. ಸೊ ಅಷ್ಟಂತೂ ಹೋಪ್ ಇದೆ ನಿಮಗೆ? ಅಂದರೆ ಮಾಡುವಾಗ ನಮಗೆ ವೈಬ್ ಅನಿಸ್ತಿತ್ತು. ಅಂದರೆ ಫಸ್ಟ್ ನಾನು ಹೇಳಬಾರ್ದು, ಫಸ್ಟ್ ಸಿನಿಮಾಗೆ ನನಗೆ ಈ ಥರ ಸ್ಟ್ರಾಂಗ್ ಕಂಟೆಂಟ್ ಸಿಕ್ಕಿರೋದು ನನ್ನ ಅದೃಷ್ಟನೇ. ಯಾಕೆಂದರೆ ಡೈರೆಕ್ಟರ್ಗೆ ತುಂಬ ಜನ ಹೇಳ್ತಿದ್ರಂತೆ ಹೊಸಬ್ರ ಜೊತೆ ಮಾಡಬೇಡ, ಇದು ಕಂಟೆಂಟ್ ತುಂಬ ಚೆನ್ನಾಗಿದೆ, ಎಕ್ಸ್ಪೀರಿಯನ್ಸ್ ಇರೋರು ಮಾಡಿದಾಗ ಜಸ್ಟಿಫೈ ಮಾಡ್ತಾರೆ ಕ್ಯಾರೆಕ್ಟರ್ಸ್ಗೆ, ಎಕ್ಸ್ಪ್ರೆಷನ್ಸ್ ವೈಸು ಅಥವಾ ಐ ಮೀನ್ ಆ ತೂಕ ಇದೆಯಲ್ಲ ಮ್ಯಾಮ್. ಈ ಸಿನಿಮಾಗೆ ಒಂದು ತೂಕ ಇದೆ. ಎಲ್ಲ ಸಿನಿಮಾ ಥರ ಒಂದು ಲವ್ ಸ್ಟೋರಿ, ಕಾಮನ್ ಲವ್ ಸ್ಟೋರಿ ಅಲ್ಲ ಇದು, ರೊಮ್ಯಾಂಟಿಕ್ ಲವ್ ಸ್ಟೋರಿ ಅಲ್ಲ ಇದು. ಒಂದು ಹೈ ಮಾರಲ್ ವ್ಯಾಲ್ಯೂಸ್ನ ಇಟ್ಕೊಂಡು ಲವ್ ಸ್ಟೋರಿ ಜೊತೆ ಬ್ಲೆಂಡ್ ಮಾಡಿ ಒಂದು 3 ಹೀರೋಯಿನ್ಸ್ ಮುಖಾಂತರ ಒಂದು 3 ಕತೆಗಳನ್ನ ಹೇಳಕ್ಕೆ ಕೊಡ್ತಿದ್ದೀವಿ. ಅಂದರೆ ಲೈಫಲ್ಲಿ 3 ಡಿಫ್ರೆಂಟ್ ಫೇಸಸ್ ಆಫ್ ಲವ್ ಅಂತ ಹೇಳ್ತಾರೆ, ಅಥವಾ 3 ಡಿಫ್ರೆಂಟ್ ಫೇಸಸ್ ಆಫ್ ಲೈಫ್ ಅಂತಲೇ ಹೇಳ್ತಾರೆ. ಸೊ ಈ ಜೀವನನ ನಾವು ಹಿಡಿದು ಒಂದು ಲವ್ ಸ್ಟೋರಿ ಜೊತೆ ಬ್ಲೆಂಡ್ ಮಾಡಿರುವಂಥ ಸಿನಿಮಾ. ಮನಸ್ಸಿಗೆ ಎಲ್ಲರಿಗೂ ಹತ್ರ ಆಗುತ್ತೆ ಈ ಸಿನಿಮಾ. ಸೂಪರ್. ಆ್ಯಂಡ್ ನಿಮಗೆ ಈ ಸಿನಿಮಾ ಮಾಡೋಕ್ಕೆ ಮುಂಚೆ ಏನು ಮಾಡ್ತಾ ಇದ್ರಿ ಲೈಫಲ್ಲಿ? ತುಂಬಾ ಮಾಡಿದ್ದೀನಿ ಮ್ಯಾಮ್. 2018ಇಂದ ಇದೇ ಫೀಲ್ಡ್ಗೆ ಬಂದುಬಿಟ್ಟೆ. ಚಿಕ್ಕ ವಯಸ್ಸಿಂದನೂ ಆಸೆ ಇತ್ತು ಸಿನಿಮಾ ಹೀರೋ ಆಗಬೇಕು ಅಂತ, ಬಟ್ ದಾರಿ ಗೊತ್ತಿಲ್ಲ ಹೆಂಗೆ ಹೋಗಬೇಕು ಏನು ಅನ್ನೋದು. ಸೊ ಬೆಳೀತಾ ಇದು ಕನಸಿದ್ದು ಮಾಡಲೇಬೇಕು ಅನ್ನೋ ಒಂದು ಪರಿಸ್ಥಿತಿಗೆ ಬಂದುಬಿಟ್ಟೆ ನಾನು. ಅಂದರೆ ಇದಿಲ್ಲ ಅಂದರೆ ಜೀವನ ಇಲ್ಲ ನನಗೆ ಅನ್ನೋ ಒಂದು ಮೆಂಟಾಲಿಟಿ ಇವಾಗಲೂ ಇದೆ. ಸಿನಿಮಾನೇ ನನ್ನ ಉಸಿರು, ಸಿನಿಮಾನೇ ನನ್ನ ಜೀವ. ಸೊ ಆ ಮೆಂಟಾಲಿಟಿಯಿಂದನೇ ಬಂದಿದ್ದೀನಿ. 2018ಇಂದ ಸ್ಟಡೀಸ್ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಥಿಯೇಟರ್ ಮಾಡಿದೆ ಹೈದ್ರಾಬಾದಲ್ಲಿ. ಮತ್ತು ಹೈದ್ರಾಬಾದಲ್ಲಿ ಸುಮಾರು ಕ್ಲಾಸಸ್ ಮಾಡಿದ್ದೀನಿ. ಸೊ ಹೈದ್ರಾಬಾದಿಂದ ಇಲ್ಲಿಗೆ ಬಂದಮೇಲೆ ಬೀದಿ ನಾಟಕಗಳು ಮಾಡ್ತಿದ್ದೆ. ಅದಾದಮೇಲೆ ಕೆಲವೊಂದು ಸಿನಿಮಾಗಳಿಗೆ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಮಾಡಿದ್ದೀನಿ, ಸೆಟ್ ಬಾಯ್ ಆಗಿ ಮಾಡಿದ್ದೀನಿ, ಆಫೀಸ್ ವರ್ಕ್ ಮಾಡಿದ್ದೀನಿ, ತುಂಬ ಜನ ಹೀರೋಯಿನ್ಸ್ಗೆ ಛತ್ರಿ ಹಿಡ್ದಿದ್ದೀನಿ. ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ದೀನಿ ಮ್ಯಾಮ್. ತುಂಬಾ ಎಕ್ಸ್ಪೀರಿಯನ್ಸ್, ತುಂಬಾ ಕಲಿತು ಲೈಫ್ ನೋಡಿದ್ದೀರಾ ಒಂದು ರೇಂಜಿಗೆ. ಈ ಫೀಲ್ಡ್ ಲೈಫ್ ನೋಡ್ಬಿಟ್ಟಿದ್ರೆ ಹೆಂಗಿರುತ್ತೆ ಅಂದರೆ ಎಷ್ಟು ಕಷ್ಟಪಡ್ತಾರೆ, ಬಿಸಿಲು ಮಳೆ ಏನೇ ಇರಲಿ ತುಂಬಾ ಕಷ್ಟಪಡ್ತಾರೆ. ಅದರಲ್ಲೂ ಈ ಅಸಿಸ್ಟೆಂಟ್ ಡೈರೆಕ್ಟರ್ಸು, ಸೆಟ್ ಬಾಯ್ಸು ಮತ್ತು ಆಫೀಸ್ ಬಾಯ್ ಅಂತ ಇರ್ತಾರಲ್ಲ, ಅವ್ರ ಕಷ್ಟ ನನಗೇನು ಅಂತ ಅವಾಗ ಗೊತ್ತಾಯಿತು. ಕೆಲವೊಂದು ಕತೆಗಳನ್ನ ಕೇಳಿದ್ದೀನಿ, ಲೈಟ್ ಬಾಯ್ ಆಗಿ ಮಾಡ್ತಿದ್ರು, ಈಗ ಹೀರೋ ಆಗಿದ್ದಾರೆ. ಅಂದರೆ ನನಗೆ ಅನಿವಾರ್ಯ ಇರಲಿಲ್ಲ, ಬಟ್ ಎಕ್ಸ್ಪೀರಿಯನ್ಸ್ ಆಗಬೇಕಿತ್ತು ನಾನು. ಓಕೆ ಅವ್ರ ಲೈಫ್ ಹೆಂಗಿರುತ್ತೆ, ಓಕೆ ಅವ್ರ ಸ್ಥಾನದಲ್ಲಿದ್ದು ನಾನು ಹೆಂಗಿರ್ತೀನಿ, ಅವ್ರ ಲೈಫಲ್ಲಿ ಹೆಂಗಿರುತ್ತೆ ಅನ್ನೋದು ಒಂದು ಎಕ್ಸ್ಪೀರಿಯನ್ಸ್ ಬೇಕಿತ್ತು. ಅದಕ್ಕೋಸ್ಕರ ಕೆಲಸ ಮಾಡಿದ್ದೀನಿ ನಾನು. ಸೂಪರ್. ಆ್ಯಂಡ್ ಇದು ಅಪ್ಪನೇ ಪ್ರೊಡ್ಯೂಸರ್ ಆಗಿರೋದ್ರಿಂದ ಮಂಜುನಾಥ್ ಸರ್ ಯಾರು ಬಾಸ್? ಅದು ಅಪ್ಪನೇ ಪ್ರೊಡ್ಯೂಸರ್ ಆಗಿರೋದ್ರಿಂದ ಮಂಜುನಾಥ್ ಸರ್. ಸೊ ಇದನ್ನ ಹೆಂಗೆ ಎಷ್ಟು ಮಟ್ಟಿಗೆ ಕನ್ವಿನ್ಸ್ ಮಾಡಿದ್ರಿ ನೀವು? ಕನ್ವಿನ್ಸ್ ಮಾಡೋಕ್ಕೆ ಕಷ್ಟ ಆಯ್ತಾ ಅಥವಾ ಪರವಾಗಿಲ್ಲ ಅಂತ ಅನಿಸ್ತಾ? ಅವ್ರಿಗೂ ಇಂಟ್ರೆಸ್ಟ್ ಇತ್ತಾ ಸಿನಿಮಾ ಅದು ಇದು ಅಂತ? ಹೇಗೆ ನಿಮ್ಮಿಂದನೇ ಅವ್ರಿಗೆ ಇಂಟ್ರೆಸ್ಟ್ ಕ್ರಿಯೇಟ್ ಆಗಿದ್ದ? ಇಲ್ಲ, ಮುಂಚೆಯಿಂದನೂ ಇಂಟ್ರೆಸ್ಟ್ ಇತ್ತು ಅವ್ರಿಗೆ. ಮುಂಚೆಯಿಂದನೂ ಅವ್ರಿಗೂ ಇಂಟ್ರೆಸ್ಟ್ ಇತ್ತು, ಸಿನಿಮಾದಲ್ಲಿ ಮಾಡಬೇಕು ಅಂತ ಅವ್ರಿಗೂ ಆಸೆ ಇತ್ತು. ಬಟ್ ಕಾರಣದಿಂದ ಆಗಲಿಲ್ಲ. ಅವ್ರ ಆಸೆನ ಅವರು ಹೇಳಿಲ್ಲ ಹೀರೋ ಆಗಬೇಕು ಅಂತ, ನನಗೆ ಬಂದಿತ್ತು. ಬಟ್ ಅವ್ರಿಗೂ ಇದ್ದಿದ್ದು ರೀಸನ್ಗೆ ಅವರು ಸಪೋರ್ಟ್ ಮಾಡ್ತಾ ಬಂದಿದ್ರು. ನಾನಾಗಲೂ ಆಗಿಲ್ಲ, ಇವನ್ ಆಸೆ ಇಟ್ಕೊಂಡಿದ್ದು ಮಾಡಲಿ ಅನ್ನೋದು. ಮನೆಯಲ್ಲಿ ತುಂಬಾ ಸಪೋರ್ಟ್ ಇದ್ದಾವೆ. ಕನ್ವಿನ್ಸ್ ಮಾಡೋದು, ಈ ಕತೆ ಎತ್ಕೊಂಡು ಕನ್ವಿನ್ಸ್ ಮಾಡೋದಾದ್ರೆ ಇದಕ್ಕೂ ಮುಂಚೆ ಒಂದು 25-30 ಕತೆಗಳನ್ನ ಕೇಳಿದ್ದೀನಿ ನಾನು. ಓಕೆ. ಸೊ ಈ ಕತೆ ಎಕ್ಸೈಟ್ ಮಾಡಿದಷ್ಟು ಅಥವಾ ಈ ಕತೆ ನಾನು ಮಾಡಬೇಕು ಅಂತ ಡೆಬ್ಯೂಟ್ ಅಂದರೆ ಒಂದು ಹೀರೋಗೆ ಒಂದು ಆಸೆಗಳಿರುತ್ತೆ, ಈ ಸಿನಿಮಾ ಮುಖಾಂತರ ಹೋಗಬೇಕು. ಈ ಸಿನಿಮಾ ನಾನು ಮಾಡಿದ ಕಾರಣ ಈ ಸಿನಿಮಾದಿಂದ ನಾನು ಆಡಿಯನ್ಸ್ಗೆ ಹತ್ರ ಆಗ್ತೀನಿ. ಒಂದು ಮನೆ ಮಗನಾಗೋ ಇಲ್ಲ ಅವ್ರಿಗೆ ಗೊತ್ತಿರೋ ಒಂದು ಇದರಿಂದ ಒಂದು ಹತ್ರ ಆಗ್ತೀನಿ, ಆ ಫೀಲ್ ಅಂತೂ ಆಗುತ್ತೆ. ಸೊ ಅದರಿಂದ ಈ ಕತೆನ ಚೂಸ್ ಮಾಡಿ, ಆಮೇಲೆ ಕಂಟೆಂಟ್ ಕೂಡ ಅಂದರೆ ಈ ಥರ ಕತೆ ಹೇಳಬೇಕು, ನಾನು ಈ ಥರ ಕಂಟೆಂಟ್ಸ್ನ ಹೇಳಬೇಕು, ಜನಕ್ಕೆ ಇನ್ನೂ ಹೆಚ್ಚು ಕತೆಗಳನ್ನ ಹೇಳಬೇಕು ಅನ್ನೋದೊಂದು ಮೆಂಟಾಲಿಟಿ ನನಗೆ. ಏನೇ ಆದರೂ ಕಂಟೆಂಟನ್ನ ಇಟ್ಕೊಂಡೇ ಹೋಗ್ತೀನಿ ನಾನು. ನನ್ನ ಪಾತ್ರ ಏನಿದೆ, ನಂದು ಎಷ್ಟಿದೆ ಅನ್ನೋದು ನೋಡಲ್ಲ, ಕಂಟೆಂಟು. ಆ ಕಂಟೆಂಟಲ್ಲಿ ನಾನು ಒಬ್ಬ ಭಾಗಿಯಾಗಿರ್ತೀನಿ.
ಓಕೆ ಸೊ ಆ ಮೆಂಟಾಲಿಟಿ ನನಗಿದೆ. ಸೊ ಈ ಕತೆ ಎತ್ಕೊಂಡು ಹೋದಾಗ ಹುಡುಗರು ದುಡುಕ್ ಬಿಡ್ತಾರೆ, ಅಂದರೆ ಕಡಿಮೆ ಬಜೆಟಲ್ಲಿ ಆಗೋದಂತೂ ಅಲ್ಲ ಸಿನಿಮಾ. ಓಕೆ ಸೊ ಎಲ್ಲಿ ಎಡವು ಬಿಡ್ತಾರೋ, ತಪ್ಪು ಮಾಡಿಬಿಡ್ತಾರೋ, ಇನ್ನೂ ಹುಡುಗರು ಎಕ್ಸ್ಪೀರಿಯನ್ಸ್ ಇರಲ್ಲ ಅನ್ನೋ ಒಂದು ಅದೊಂದು ಭಾವನೆ doubt ಇರುತ್ತೆ. ಇದ್ದೇ ಇರುತ್ತೆ. ಹೌದು, obviously. ಅವರು ಟೈಮ್ ತಗೊಂಡು ನೋಡಿ ಯೋಚನೆ ಮಾಡ್ತೀರಾ ಅಂತ ನಾನು ಡೈರೆಕ್ಟರ್ ಸರ್ಗೆ ಒಂದು ವರ್ಷ ನಂಗೆ ಟೈಮ್ ಕೊಡಿ, ನಾನು ಲಾಸ್ಟ್ ಆಗಿ ಥಿಯೇಟರ್ ಮಾಡಬೇಕು, ಮಂಡ್ಯ ರಮೇಶ್ ಸರ್ ನಟನದಲ್ಲಿ ಥಿಯೇಟರ್ ಕೋರ್ಸ್ ಮಾಡಬೇಕು, ಒಂದು ಎಕ್ಸ್ಪೀರಿಯನ್ಸ್ ಬರುತ್ತೆ ಅನ್ನೋದೊಂದು ಇತ್ತು ನನಗೆ. ಸೊ ಆವಾಗ ಅವರು ಟೈಮ್ ತೊಗೊಂಡು, ಪ್ರೊಡ್ಯೂಸರ್ ಸರ್ ಯೋಚನೆ ಮಾಡಿ ಟೈಮ್ ತೊಗೊಂಡ್ರು, ಡೈರೆಕ್ಟರ್ ಸರ್ಗೂ ಟೈಮ್ ಕೊಟ್ಟಿದ್ದೆ ಕತೆನ ಬಿಲ್ಡ್ ಮಾಡ್ಕೊಳ್ಳಿ ಅಂತ. ಸೊ ನಾನು ಈ ಕಡೆ ಬ್ಯುಸಿ ಆಗಿದ್ದೆ. ಸೊ ಒಪ್ಕೊಳ್ಳೋದು ತುಂಬಾ ಕಷ್ಟ ಇತ್ತು, ಬಟ್ ಒಪ್ಸಿದ್ವಿ. ಅಂದರೆ ಏನೋ ನನ್ನ ಮಗ ನೀವು ಮಾಡಲೇಬೇಕು, ಮಗ ಕೇಳ್ತಿದ್ದು ಮಾಡಬೇಕು ಅಂತಲ್ಲ, ಕತೆ ಎಕ್ಸೈಟ್ ಅನ್ಸ್ಬೇಕು ಅವ್ರಿಗೆ. ಆಸ್ ಎ ಫ್ಯಾಮಿಲಿ ನಾನು ಪ್ರೊಫೆಷನಲ್ ಬಂದಾಗ ಅವರು ಅಲ್ಟಿಮೇಟ್ಲಿ ರಿಟರ್ನ್ಸ್ ಏನು ಬರುತ್ತೆ ಅನ್ನೋದೇ ಇಂಪಾರ್ಟೆಂಟ್ ಆಗೋದು ಎಲ್ಲ ಬಿಸ್ನೆಸ್ ಅಲ್ಲೂ ಕೂಡ. ಅಂದರೆ ಪ್ರೊಡ್ಯೂಸರ್ ಈಗ ಅವ್ರು ಒಂದು ಸಿನಿಮಾ ಮಾಡಿದ್ದಾರೆ ಅಂದರೆ ನನ್ನ ಸಿನಿಮಾಗೆ ಸ್ಟಾಪ್ ಆಗಬಾರ್ದು, ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಮಾಡಬೇಕು. ಆ ಕಹಿ ಘಟನೆಗಳನ್ನ ನಾವು ಕೊಡಬಾರ್ದು ಅವ್ರಿಗೆ ಫಸ್ಟ್ ಸಿನಿಮಾದಲ್ಲೇ. ಸೊ ಫಸ್ಟ್ ಕಾಪಿ ನೋಡಿದ್ಮೇಲೆ ತುಂಬಾ ಖುಷಿ ಪಟ್ಟರು, ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನನಗೆ, ನೀವೇನು ಹೇಳಿದ್ರು ಅದನ್ನ ತೋರಿಸಿದ್ದೀರಾ, ಖುಷಿ ಆಯಿತು, ಇನ್ನು ನೆಕ್ಸ್ಟ್ ಏನು ಮಾಡಬೇಕು ಅದನ್ನು ಮಾಡಿ, ನನ್ನ ಕಂಪ್ಲೀಟ್ ಸಪೋರ್ಟ್ ನಿಮ್ಗಿರುತ್ತೆ ಅಂತಲೇ ಖುಷಿಯಿಂದ ಹೇಳಿದ್ದಾರೆ. ಈಗ ಒಂದು ಇದು ಫನ್ನಿ ವೇನಲ್ಲೂ ತೊಗೋಬೋದು, ಆ್ಯಂಡ್ ನಿಮ್ಮ ಕ್ಯಾರೆಕ್ಟರ್ ಏನಂತ ನನಗೆ ಮತ್ತು ನಮ್ಮ ಆಡಿಯನ್ಸಿಗೆ ಗೊತ್ತಾಗಬೇಕು. ಸೊ ಅದಕ್ಕೆ ಈ ಕ್ವೆಶನು. ಈಗ ಒಬ್ಬೊಬ್ರು ಹೀರೋಯಿನ್ನು ಒಂದೊಂದು ಸೀಸನ್ ಅಂತ ತೊಗೊಂಡ್ರೆ 3 ಜನ ಹೀರೋಯಿನ್ಸಲ್ಲಿ ನೀವೇನಾಗಿರ್ತೀರಾ? ಅವ್ರು 3 ಜನ ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ ಆಗಿರ್ಬೋದು, ನೀವೇನಾಗಿರ್ತೀರಾ? ಸೂರ್ಯನ ಸೀಸನ್ಸ್ ಎಲ್ಲ ಚೇಂಜ್ ಮಾಡ್ತಾ ಇರ್ತೀರಾ? ಅದನ್ನ ಹೇಳಕ್ ಆಗೋದಿಲ್ಲ ಮೇಡಮ್, ಸುಮ್ಮನೆ ನೋಡ್ಬೇಕಾದ್ರೆ ಸೀಕ್ರೆಟ್ ರಿವೀಲ್ ಮಾಡಿದಾಗ ಆಗ್ಬಿಡುತ್ತೆ. ಅಂದ್ರೆ ನೀವು ಯಾರು ಒಬ್ರಿಲ್ಲ ಅಂದ್ರೂ ಸಿನಿಮಾ ನಡೆಯಲ್ಲ, ಅದಂತೂ ನಿಜ. ಸೊ ನೀವು ಸಿನಿಮಾ ನೋಡಿದಾಗ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಇಂಪಾರ್ಟೆನ್ಸ್ ಇದೆ, ಅಂದರೆ ಹೇಳ್ಬಿಟ್ರೆ ಅದು ರಿವೀಲ್ ಆಗಿಬಿಡುತ್ತೆ. ಓಕೆ, ಈಗ ನಿಮ್ಮ ಕ್ಯಾರೆಕ್ಟರ್ ನೇಮ್ ಏನು ಮತ್ತು ಎಕ್ಸಾಕ್ಟ್ಲಿ ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತೆ ಅದರಲ್ಲಿ, ನಿಮ್ಮ ಒಂದು ಪಾತ್ರ ಹೇಗೆ ರೂಪುಗೊಂಡಿದೆ ಅಂತ ಫುಲ್? ನನ್ನ ಪಾತ್ರದ ಹೆಸರು ರಾಮ್ ಅನ್ನೋ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡ್ತಿದ್ದೀನಿ. ಒಂದು ಮಿಡಿಲ್ ಕ್ಲಾಸ್ ಒಂದು ಹುಡುಗನು ಜರ್ನಿ ಹೆಂಗಿರುತ್ತೆ, ಅವ್ನ ಲೈಫಲ್ಲಿ ಏನೇನು ಎಕ್ಸ್ಪೀರಿಯನ್ಸ್ ಮಾಡ್ತಾನೆ, ತಪ್ಪು ಮಾಡ್ತಾನೆ, ಅದರಿಂದ ಕಲಿತಾನೆ, ಬೀಳ್ತಾನೆ, ಹೇಳ್ತಾನೆ, ಇದನ್ನೆಲ್ಲ ಇಟ್ಕೊಂಡು ಒಂದು ಮಿಡಿಲ್ ಕ್ಲಾಸ್ ವ್ಯಕ್ತಿಗೆ ಹತ್ರ ಆಗುವಂಥ ಕ್ಯಾರೆಕ್ಟ್ರು. ಮಿಡಿಲ್ ಕ್ಲಾಸ್ ವ್ಯಕ್ತಿಗೆ ಅಂತನಲ್ಲ, ಯಾರಾದರೂ ಪರವಾಗಿಲ್ಲ, ಈ ಸಿನಿಮಾ ಕ್ಯಾರೆಕ್ಟರ್ ನೋಡಿದಾಗ ಅವ್ರಿಗೆ ಹತ್ರ ಅನಿಸುತ್ತೆ, ಒಂದಲ್ಲ ಒಂದು ಕನೆಕ್ಟ್ ಆಗುತ್ತೆ. ನೋಡಿ ಗೈಸ್, ರಾಮ ಅಂತ ಹೆಸರಿಟ್ಕೊಂಡು ಕೃಷ್ಣನ್ ಪಾತ್ರ ಮಾಡಿದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ 3 ಜನ ಹುಡುಗಿರನ್ನ ಮೇಂಟೈನ್ ಮಾಡಿದ್ದಾರೆ. ಅದು ನಮಗೆ ಗೊತ್ತಿರೋ ಥರ ಸದ್ಯಕ್ಕೆ ಬಿಟ್ಕೊಟ್ರೆ 3 ಜನ ಅಂತ. ಸಿನಿಮಾದ ಒಳಗೆ ಎಷ್ಟು ಜನ ಇದ್ದಾರೋ ನಮಗೆ ಗೊತ್ತಿಲ್ಲ, ಅದನ್ನ ನೋಡಬೇಕು, ಕಾದ್ ನೋಡಬೇಕು. ಜುಲೈ 3 ರಿಲೀಸ್ ಆಗ್ತಾ ಇದೆ ಲವ್ ಸೀಸನ್ಸ್. ವಿಶ್ ಹಿಮ್ ಬೆಸ್ಟ್, ಒಳ್ಳೇದಾಗಲಿ, ತುಂಬ ಒಳ್ಳೇದಾಗಲಿ, ಇನ್ನು ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ. ಹೋಮ್ ಪ್ರೊಡಕ್ಷನಲ್ಲಿ ಮಾಡ್ತಾ ಇದ್ದೀರಾ, ತುಂಬ ಒಳ್ಳೆ ಪ್ರಾಫಿಟು ಆಗಲಿ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಒಂದು ಒಳ್ಳೆ ನೇಮ್ ಬರಲಿ ನಿಮಗೆ, ಇಷ್ಟು ವರ್ಷ ಪಟ್ಟಿರೋ ಕಷ್ಟಕ್ಕೊಂದು ಪ್ರತಿಫಲ ಸಿಗಲಿ, ಆ್ಯಂಡ್ ಯು ವಾಂಟ್ ಟು ಸಿ ಯು ಸಮ್ವೇರ್ ಇನ್ ಫ್ಯೂಚರ್. ಒಳ್ಳೇದಾಗಲಿ, ತುಂಬ ಒಳ್ಳೇದಾಗಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.